ನಮಸ್ತೆ, ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇದು ಬೆಳಕಲ್ಲ ದರ್ಶನ. ತಾವೆಲ್ಲರೂ ಕೂಡ ಈ ಟ್ಯಾಗ್ ಲೈನ್ ಅನ್ನ ಕೇಳಿರ್ತೀರಿ. ಕನ್ನಡದ ಇಡೀ ದೇಶದ ಜಗತ್ತಿನ ಗಮನ ಸೆಳೆದಂತ ಅತ್ಯಂತ ಜನಪ್ರಿಯ ಕನ್ನಡ ಚಲನಚಿತ್ರ ಕಾಂತಾರಾದ ಫೇಮಸ್ ಟ್ಯಾಗ್ ಲೈನ್ ಇದು ಬೆಳಕಲ್ಲ ದರ್ಶನ ಅನ್ನುವಂತಹ ದೈವದ ನುಡಿ. ಬಹುಶಃ ಇದೇ ರೀತಿಯಾದಂತಹ ದೈವದ ನುಡಿಯೇ ಹೇಳುವಂತಹ ಒಂದು ಘಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿದೆ. ಅದು ಎಲ್ಲಿ? ಆ ಶ್ರೀ ಕ್ಷೇತ್ರದ ಮುಖ್ಯಸ್ಥರು ಅನ್ನಿಸಿಕೊಳ್ಳುವಂತಹ ಬೀಡಿನ ಮನೆಯಲ್ಲಿ ಅವರ ಕಣ್ಣೆದುರಿಗೇನೆ ಒಬ್ಬ ವ್ಯಕ್ತಿ ಬಂದು ನೇರ ಪ್ರಶ್ನೆ ಮಾಡ್ತಾರೆ. ನೇರ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನೇರ ಅವರ ಅನಿಸಿಕೆಗಳನ್ನ ದಿಟ್ಟವಾಗಿ ಹೇಳ್ತಾರೆ. ಬಹುಶಃ ತಾವೆಲ್ಲರೂ ಕೂಡ ಆ ವಿಡಿಯೋವನ್ನ ನೋಡಿರಬಹುದು. ನೋಡದೆ ಹೋಗಿದ್ರೆ ದಯವಿಟ್ಟು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಎಲ್ಲಾ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ. ಈ ಸದ್ಯಕ್ಕೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ಆದರೆ ಆ ವಿಡಿಯೋದಲ್ಲಿ ಸಂಭಾಷಣೆ ಮಾತುಗಳು, ವೀರೇಂದ್ರ ಜೈನ್ ಅವರಿಗೆ ಕೊಟ್ಟಂತಹ ಎಚ್ಚರಿಕೆಗಳು ತುಳು ಭಾಷೆಯಲ್ಲಿ ಇದೆ. ಹಿಂಗಾಗಿ ಸಾಕಷ್ಟು ಜನ, ಇಡೀ ಕರ್ನಾಟಕದ ಜನ ಕೇಳ್ತಾ ಇದ್ರು, ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ, ಇದನ್ನ ಕನ್ನಡದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಒಬ್ಬ ನಮ್ಮ ತುಳುನಾಡಿನ ಸ್ನೇಹಿತರಿಗೆ ವಿನಂತಿ ಮಾಡಿಕೊಂಡೆ, ದಯವಿಟ್ಟು ಇದನ್ನ ಯಥಾವತ್ತಾಗಿ ಏನು ಸಂಭಾಷಣೆ ನಡೆದಿದೆ, ಏನು ಮಾತುಗಳು ಹೊರಬಂದಿದೆ, ಅದನ್ನ ಕನ್ನಡದಲ್ಲಿ ಯಥಾವತ್ತಾಗಿ ಅನುವಾದ ಮಾಡಿಕೊಡಿ ಅಂತ ಹೇಳಿದ್ದೆ. ಅದಕ್ಕಾಗಿ ಆ ಸ್ನೇಹಿತರು ಸಂಪೂರ್ಣ ಸಂಭಾಷಣೆಯನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದನ್ನ ನಾನು ಓದಿ ಹೇಳಿ ಇದರ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನಿದೆ ಇದರಲ್ಲಿ. ಪ್ರಾರಂಭದಲ್ಲಿ ಆ ವ್ಯಕ್ತಿ ಹೇಳ್ತಾರೆ, ಒಳಗಡೆ ಹೋದ ನಂತರ, ಅಂದ್ರೆ ಏನು ಆ ದೇವಸ್ಥಾನದ ಧರ್ಮಾಧಿಕಾರಿ ಅನ್ನೋರು ಕೂತ್ಕೊಳ್ಳುವಂತಹ ಪೀಠ ಅಥವಾ ಪಟ್ಟ ಏನಿದೆ ಅಲ್ಲಿ ಎಂಟ್ರಿ ಆದ ತಕ್ಷಣನೇ ಅವರು ಸೇವಕ, ಯಾಕಂದ್ರೆ ಅವರು ಬಾಡಿ ಗಾರ್ಡ್ ಇರ್ತಾರೆ, ಹೆಜ್ಜೆಗೂ ಕೂಡ ಬಾಡಿ ಗಾರ್ಡ್ ಇರ್ತಾರೆ. ಸೇವಕ ಕೇಳ್ತಾರೆ, ಮಾತಾಡ್ಲಿಕ್ಕೆ ಇದೆಯಾ? ಅವಾಗ ಆ ವ್ಯಕ್ತಿ ಹೇಳ್ತಾರೆ, ಹೌದು ಮಾತನಾಡಲಿಕ್ಕಿದೆ ಅಂತ. ಸೇವಕ ಹಾ ಅಂತ ಹೇಳ್ತಾರೆ. ಅನಾಮಿಕ, ಹೆಗಡೆ ಅವರೇ, ಈ ಮಣ್ಣಿನಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇದೆಯಾ? ಕೇಳಲೇಬೇಕಾದಂತಹ ಮಾತು. ನಿರಂತರ ಕೊಲೆಗಳು ನಡೆದು, ಅತ್ಯಾಚಾರಗಳು ನಡೆದು, ದಬ್ಬಾಳಿಕೆ ನಡೆಯಿತು, ಭೂ ಹಗರಣಗಳು ನಡೆದು, ಮೀಟರ್ ಬಡ್ಡಿ ದಂಧೆ ಇಡೀ ರಾಜ್ಯಾದ್ಯಂತ 30 ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅದು ಕೂಡ ಮಂಜುನಾಥ ಸ್ವಾಮಿಯ ಹೆಸರನ್ನ ಉಪಯೋಗಿಸಿ ದುರುಪಯೋಗ ಮಾಡಿ ಮಂಜುನಾಥ ಸ್ವಾಮಿಯ ಫೋಟೋವನ್ನ ಆ ಮೀಟರ್ ಬಡ್ಡಿ ದಂಧೆಯ ಪುಸ್ತಕದಲ್ಲಿಟ್ಟು ಅಮಾಯಕ ಜನರಿಂದ ರಕ್ತ ಹೀರಿದಂತೆ ಬಡ್ಡಿಯನ್ನ ಹೀರುವಂತ ಕೆಲಸ ನಡೆದಿದೆ. ಹಿಂಗಾಗಿ ಆ ಅಪರಿಚಿತ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೇಳ್ತಾರೆ, ಈ ಹೆಗ್ಗಡೆ ಅವರೇ, ಈ ಮಣ್ಣಿನಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇದೆಯಾ? ಅವಾಗ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೇಳ್ತಾರೆ, ಸ್ವಲ್ಪ ತಡೆಯಕ್ ಹೋಗ್ತಾರೆ. ಅವಾಗ ಹೇಳ್ತಾರೆ, ಯಾರೂ ಮಾತನಾಡಬಾರದು, ಯಾರೂ ಮಾತನಾಡ್ಲಿಕ್ಕಿಲ್ಲ, ನಾನು ಅವರು ಮಾತ್ರ ಮಾತಾಡೋದು. ಈ ಮಣ್ಣಿನಲ್ಲಿ ನ್ಯಾಯ, ನೀತಿ, ಧರ್ಮ ಉಂಟಾ? ಈ ಮಾತನ್ನು 10 ವರ್ಷಗಳ ಹಿಂದೆ ಕೇಳಿದ್ದೆ, ಅಲ್ಲಿ ಬಂದು ಗೊತ್ತಿದೆಯೇ? ನೆನಪಿಲ್ವೇ ಅಂತ ಆ ವ್ಯಕ್ತಿ ಕೇಳ್ತಾರೆ. ಅವಾಗ ಹೆಗ್ಗಡೆಯವರು ಹೇಳ್ತಾರೆ, ನೆನಪಿದೆ, ಖಂಡಿತ ಇದೆ ಅಂತ. ಇದರ ಅರ್ಥ, ಆ ವ್ಯಕ್ತಿ 10 ವರ್ಷಗಳ ಹಿಂದೆನೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಅಂದ್ರೆ ಈ ವ್ಯಕ್ತಿ ಹೆಗ್ಗಡೆಯವರಿಗೆ ಅಪರಿಚಿತರಲ್ಲ, ಈ ಹಿಂದೆನೂ ಕೂಡ ಬಂದಿದ್ರು, ಮಾತನಾಡಿದ್ರು ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರೇ ಹೇಳ್ತಾರೆ, ಹೌದು ನನಗೆ ನೆನಪಿದೆ ಅಂತ ಹೇಳ್ತಾರೆ. ಹೆಗ್ಗಡೆ ಅವಾಗೆಲ್ಲ ನಾನು ನೇರವಾಗಿ ಬರುತ್ತಿದ್ದೆ, ಇವಾಗ ಮಾತ್ರ ಇನ್ಫ್ಲೂಯೆನ್ಸ್ ಭಾಸ್ಕರಣ್ಣ ಮಾಡಬೇಕು ಬಜರಂಗ ದಳದ ಗೊತ್ತಾಗಿಲ್ವಾ? ಅವರು ಹೇಳಿದ್ರು ನನ್ನಲ್ಲಿ ಕಾಲ್ ಮಾಡಿ ಹಾಗೆ ಭೇಟಿ ಮಾಡಲು ಆಗಲ್ಲ ಅಂತೆ.
ಅಂದ್ರೆ ಮುಂಚೆ ಎಲ್ಲ ನಾವು ನೇರವಾಗಿ ಬರ್ತಿದ್ವಿ, ನಿಮ್ ಜೊತೆಗೆ ಮಾತಾಡ್ತಿದ್ವಿ, ಯಾವಾಗ 10 ವರ್ಷದ ಹಿಂದೆ. ಆದ್ರೆ ಈಗ ಇನ್ಫ್ಲೂಯೆನ್ಸ್ ಮಾಡಿ ಬರಬೇಕೀಗ. ಭಾಸ್ಕರ್ ಅವ್ರು ಕೇಳಿ, ಭಾಸ್ಕರ್ ಅಂತ ಹೇಳಿದ್ರೆ ಬಜರಂಗ ದಳದ ಪ್ರಮುಖರು, ಅಲ್ಲಿದ್ದಂತಹ ಅವ್ರ ಜೊತೆಗೆ ಆತ್ಮೀಯರಾಗಿದ್ದಂಥವ್ರು. ಅವ್ರಿಗೆ ಕೇಳಿ ಅಂದ್ರೆ ಒಂದು ದಳ, ಒಂದು ಟೀಮ್ ಇದೆ ಈಗ. ಇಲ್ಲಿ ನಾವು ಬಜರಂಗ ದಳ ಅಂತ ನಾನು ಹೇಳೋದು ಸರಿ ಅನ್ಸೋದಿಲ್ಲ, ಯಾಕಂದ್ರೆ ಅವ್ರದೇ ಒಂದು ಪಟಾಲ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅವರು ಅನುಮತಿ ತಗೊಂಡು ಬರಬೇಕು. ಯಾಕೆ ಈ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷ ಮತ್ತು ಕಳೆದ ಒಂದು 6 ತಿಂಗಳಿನಲ್ಲಿ ಯಾರಾದ್ರೂ ಪತ್ರಕರ್ತರು ಬಂದು ನೇರ ಪ್ರಶ್ನೆ ಮಾಡಿಬಿಟ್ರೆ ಇವರಿಗೆ ಮಾತೇ ಬರಲ್ವಲ್ಲ. ಯಾರಾದ್ರೂ ಇನ್ನೇನಾದ್ರೂ ಕೇಳ್ಬಿಡ್ತಾರಾ, ಅದು ಭಯ ಅವರಿಗೆ. ಹಿಂಗಾಗಿ ಯಾರ್ದಾದ್ರೂ ಕಡೆ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಅದು ಈಗಿರತಕ್ಕಂಥ ಪದ್ಧತಿ. ಅದನ್ನ ಅವರು ಅನಾಮಿಕ ವ್ಯಕ್ತಿ ಹೇಳ್ತಾರೆ. ನಾನು ಈಗ ಯಾರ ಇನ್ಫ್ಲೂಯೆನ್ಸ್ ನಿಂದ, ಅವಾಗ ಹೆಗಡೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅವರು ಹೇಳಿದ ಮಾತು ಕೇಳಿ ಬಂದಿದ್ದ, ಇಲ್ಲಿ ಎಲ್ಲರೂ ನೇರ ಬರುತ್ತಾರಲ್ಲ, ಈಗ ನೀವು ಯಾರ ಇನ್ಫ್ಲೂಯೆನ್ಸ್ ನಿಂದ ಬಂದದ್ದು ಅಂತ ಕೇಳ್ತಾರೆ ಹೆಗಡೆ ಅವರು. ಅವಾಗ ಅನಾಮಿಕ ವ್ಯಕ್ತಿ ಹೇಳ್ತಾರೆ, ನಾನು ಈಗ ಇನ್ನು ಯಾರ ಇನ್ಫ್ಲೂಯೆನ್ಸ್ ನಿಂದನೂ ಬಂದಿಲ್ಲ, ನೇರನೇ ಬಂದಿದ್ದೇನೆ. ನನಗೆ ನಿಮ್ಮಲ್ಲಿ ಪರ್ಸನಲ್ ಆಗಿ ಮಾತಾಡುವುದಿದೆ, ಇಲ್ಲಿರುವ ಯಾರೂ ಇರಬಾರದು, ನಾವಿಬ್ಬರೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸೇವಕ, ಅಲ್ಲಿದ್ದಂತ ಅವರ ಭಟರು, ಬಾಡಿಗಾರ್ಡ್ ಹೇಳ್ತಾರೆ, ಹಾಗೆ ಆಗುದಿಲ್ಲ, ಎದುರೇ ಮಾತಾಡಿ ಅಂತ ಹೇಳ್ತಾರೆ. ಆವಾಗ ಹೆಗಡೆ ಅವರು ಹೇಳ್ತಾರೆ, ಅವರು ಅದೇ ರೀತಿ ಹೇಳ್ತಾರೆ, ಹಾಗೆ ಆಗುವುದಿಲ್ಲ, ಎಲ್ಲರೂ ಇರುವಾಗ ಮಾತಾಡಿ, ಎಲ್ಲರ ಎದುರು ಮಾತಾಡುವ ವಿಷಯವೇ ಇದು, ಇಲ್ಲಿ ಹಾಗೆ ಹೇಳಿ. ಅಂದ್ರೆ ಎಲ್ಲರೂ ಪರ್ಸನಲ್ ಹೋಗಿ ಮಾತಾಡುವಂತ ಅವಶ್ಯಕತೆ ಏನಿಲ್ಲ, ಎಲ್ಲರ ಎದುರುಗಡೆನೆ ಹೇಳಿ ಅಂತ ಹೆಗಡೆ ಅವರು ಹೇಳ್ತಾರೆ. ಆವಾಗ ನೆಕ್ಸ್ಟ್ ಅನಾಮಿಕ ವ್ಯಕ್ತಿ ಅವರು ಹೇಳ್ತಾರೆ, ನೀವು ನಿಮ್ಮ ವಂಶಕ್ಕೆ ವಹಿಸಿಕೊಟ್ಟಿದ್ದ ಕೆಲಸ ಕಾರ್ಯ ಇಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ನೋಡಲು, ಹೌದಲ್ವಾ? ಭರಮಣ್ಣ ಹೆಗಡೆ ಪಂಜುರ್ಲಿ, ಹೌದಲ್ವಾ? ಆ ಕೆಲಸವೆಲ್ಲ ನೀವು ಮಾಡ್ತಾ ಇದ್ದೀರಿ, ನನಗೂ ಗೊತ್ತಿದೆ ನೀವು ಮಾಡ್ತಾ ಇದ್ದೀರಿ. ಆದರೆ ಇಷ್ಟೆಲ್ಲ ಅಂತ ನಂಗೆ ಎಷ್ಟೆಲ್ಲ ಆಗಿದೆ ಅಂದ್ರೆ, ಏನೇನೋ ಅನಾಹುತಗಳು ಆಗಿದೆ, ಅನಾಚಾರಗಳು ಆಗಿದೆ, ಏನೆಲ್ಲ ಆಗಿದೆ ಅಂತ ಗೊತ್ತಿದೆ. ಹಾಗಿರುವಾಗ ನೀವು ಹುಷಾರಿಲ್ಲದಿರುವಾಗ ಅವಾಗ ಒಬ್ರು ಮತ್ತೆ ಡಿಸ್ಟರ್ಬ್ ಮಾಡ್ತಾರೆ, ನಡುವೆ ಮೂಗು ತುರ್ಸಕ್ ಬರ್ತಾರೆ ಅವರ ಸೇವಕರು. ಅವಾಗ ಹೇಳ್ತಾರೆ, ನಾನು ಮಾತನಾಡುವಾಗ ಮಧ್ಯದಲ್ಲಿ ಮತ್ತೆ ಯಾಕೆ ಎಂದು ಸೇವಕರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಮಾತಾಡ್ತಾರೆ ಆ ವ್ಯಕ್ತಿ. ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ, ನಾನು ಅವರು ಮಾತಾಡ್ಬೇಕಾದ್ರೆ ನಡುವೆ ಯಾರು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ನಾಳಿದ್ದು ಶಿವರಾತ್ರಿಗೆ ನೀವು ಈ ಜಾಗ ಬಿಟ್ಟು ಕೊಡಬೇಕು. ಈ ಜಾಗ ಅಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಗಡೆ ಅವರು ಕುಂತಹ ಪಟ್ಟ, ಅದನ್ನ ಬಿಟ್ಟು ಕೊಡಬೇಕು. ಧರ್ಮಾಧಿಕಾರಿ ಪಟ್ಟ ಬಿಟ್ಟು ಕೊಡಬೇಕು. ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಅದೊಂದು ಪಟ್ಟ, ಒಂದು ಸಿಂಹಾಸನ, ಒಂದು ಸ್ಥಾನಮಾನ, ಅದನ್ನ ಬಿಟ್ಟು ಕೊಡಬೇಕು ಅಂತ ನೇರವಾಗಿನೇ ಹೇಳ್ತಾರೆ. ಅವ್ರಿಗೇನು ಮುಜುಗರ ಆಗಲ್ಲ, ಪ್ರೈವೇಟ್ ನಲ್ಲಿ ಮಾತಾಡಕ್ಕೆ ಅವರು ಒಪ್ಪಲ್ಲ. ಆದ್ರೂ ಕೂಡ ಸುತ್ತಲೂ ಒಂದಿಷ್ಟು 10 ಜನ ಇದರಲ್ಲಿ ಅವರ ಮುಂದೆನೆ ಧರ್ಮಾಧಿಕಾರಿಯವರಿಗೆ ನೇರವಾಗಿನೇ ಹೇಳ್ತಾರೆ. ಯಾವುದೇ ಸಂಕೋಚ, ಮುಜುಗರ, ಅಳಕು, ಆತಂಕ ಇಲ್ಲದೇನೆ ಹೇಳ್ತಾರೆ, ನೀವು ಧರ್ಮಾಧಿಕಾರಿ ಪಟ್ಟ ಬಿಟ್ಟು ಕೊಡಬೇಕು. ಇದು ಒಂದು ದೇವಸ್ಥಾನ. ನೋಡಿ ಆ ವ್ಯಕ್ತಿ ಹೇಳ್ತಾರೆ, ಇದು ಒಂದು ದೇವಸ್ಥಾನ. ಆದರೆ ವೀರೇಂದ್ರ ಜೈನ್ ಅವರೇನಂತಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಇದು ದೇವಸ್ಥಾನನೇ ಅಲ್ಲ, ಇದು ನಮ್ದು ಇನ್ಸ್ಟಿಟ್ಯೂಟ್, ಇದು ಜೈನರು, ನಾವು ಜೈನರು ಇನ್ಸ್ಟಿಟ್ಯೂಟ್. ಇದು ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕೇ ಇಲ್ಲ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಆಡಳಿತ, ಆರ್ಥಿಕ ವ್ಯವಸ್ಥೆ, ಎಷ್ಟು ದುಡ್ಡು ಬರ್ತಾ ಇದೆ, ಮುಜರಾಯಿ ಇಲಾಖೆ, ಇದರ ಮಾಹಿತಿ ಕೇಳಿದ್ರೆ ಮುಜರಾಯಿ ಇಲಾಖೆ ಇರೋದು ಹಿಂದೂಗಳಿಗ್ರಿ. ನಾವು ಜೈನರು, ಹಿಂದೂಗಳಿಗೂ ನಮಗೂ ಸಂಬಂಧನೇ ಇಲ್ಲ. ಇದು ನಮ್ಮ ಇನ್ಸ್ಟಿಟ್ಯೂಟ್, ಪ್ರೈವೇಟ್ ಖಾಸಗಿ ಇನ್ಸ್ಟಿಟ್ಯೂಟ್, ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ. ಅದಕ್ಕೆ ಈ ದೈವಾಂಶ ಸಂಭೂತ ವ್ಯಕ್ತಿ ಹೇಳ್ತಾರೆ, ಇದು ಒಂದು ದೇವಸ್ಥಾನ. ಯಾಕೆ ಎಂದು ಕೇಳಿದರೆ, ಇದು ನಿಮ್ಮ ಕೈಯಲ್ಲಿ ಇದೆ. ಹೌದು, ಇದು ಅವ್ರ ಕೈಯಲ್ಲೇನೇ ಇದೆ, ವೀರೇಂದ್ರ ಹೆಗ್ಗಡೆ ಅವರ ಕೈಯಲ್ಲೇನೇ ಇದೆ.
ಉಳಿದ ದೇವಸ್ಥಾನಗಳು ಸರ್ಕಾರದ ಕೈಯಲ್ಲಿ ಇದೆ, ಅಲ್ಲಿ ಹೋಗಿ ನಾನು ಹೇಳೋಕೆ ಆಗುವುದಿಲ್ಲ. ಈ ಮಣ್ಣಿನಲ್ಲಿ ಇರುವುದು ಇದುವೇ ಧರ್ಮಸ್ಥಳ. ನಿಮ್ಮ ಅಧಿಕಾರ ಮುಗಿಯಿತು. ನಿಮ್ಮಿಂದ ನಿಮ್ಮ ನಂತರ ನಿಮ್ಮ ಮಕ್ಕಳಿಗೆ ಅಂತ ಇದ್ದಿದ್ರೆ ನಿಮಗೆ ಗಂಡು ಮಕ್ಕಳು ಆಗ್ತಿತ್ತು, ಹೌದಾ ಅಲ್ವಾ? ಅಂದ್ರೆ ಇದು ನಿಮ್ಮ ಕೈಯಲ್ಲಿನೇ ಇರಬೇಕು. ಅಂದ್ರೆ ಪರ್ಮನೆಂಟ್ ಆಗಿ ಯಾವ ವ್ಯಕ್ತಿನೂ ಇರೋದಿಲ್ಲ, ನಾವಿರಲ್ಲ, ಜಗತ್ತಿನಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿರಲ್ಲ. ಇದು ನಂತರನೂ ಕೂಡ ನಿಮ್ಮ ವಂಶಸ್ಥರಿಗೇ ಇರಬೇಕು ಅಂತ ಹೇಳಿದ್ರೆ ಅದು ದೈವದ ನಿರ್ಧಾರ ಆಗಿದ್ರೆ ನಿಮಗೆ ಗಂಡು ಮಕ್ಕಳು ಆಗ್ತಾ ಇದ್ದಲ್ಲ, ಆಗಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಇರಬಾರ್ದು ಅಂತ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಆನಂತರ ಅವತ್ತೇ ನಿಮ್ಮ ನಡವಳಿ ಆಗುವಾಗಲೇ ನಿಮ್ಮ ಪ್ರಾಣ ಹೋಗಬೇಕಿತ್ತು. ನಡಾವಳಿ ಅಂತ ಹೇಳಿದ್ರೆ ಬಹುಶಃ ಪಟ್ಟಕ್ಕೆ ಏರುವಾಗ ಅದೇನೋ ಒಂದು ಪ್ರಕ್ರಿಯೆ ಇರ್ತದೆ, ಅದಕ್ಕೆ ನಡಾವಳಿ ಅಂತ ಕರೀತಾರೆ. ನಡಾವಳಿ ಆದ ಬಳಿಕ ಮತ್ತೆ ಯಾರೋ ಮಾತಾಡ್ತಾರೆ, ನಾನು ಮತ್ತು ಅವರು ಮಾತನಾಡುವುದು ಅಂದ್ರೆ ಮತ್ತೆಲ್ಲರಿಗೂ ಆ ವ್ಯಕ್ತಿ ಹೇಳ್ತಾರೆ, ಧೈರ್ಯದಿಂದ ಹೇಳ್ತಾರೆ, ಬೇರೆ ಯಾರು ಕೂಡ ಇದರಲ್ಲಿ ಬಾಯಿ ಹಾಕಬೇಡಿ ಅಂತ ಹೇಳ್ತಾರೆ. ಅವಾಗ ನಡಾವಳಿ ಆಗುವಾಗಲೇ, ನಡಾವಳಿ ಆಗೋದು 14 ವರ್ಷಕ್ಕೊಮ್ಮೆ, ಆವಾಗಲೇ ನಿಮ್ಮ ಪ್ರಾಣ ಹೋಗಬೇಕಿತ್ತು, ಅದು ನಿಲ್ಲಿಸಿ ಬಿಟ್ಟಿತ್ತು. ಯಾಕಂದ್ರೆ ನನ್ನ ಗುರುವಿನ ಅನುಗ್ರಹ ಆಗಿ ಪೂರ್ತಿ ಸರಿಯಾಗಿ ಆದ ಕಾರಣ ನಿಲ್ಲಿಸಿತ್ತು. ನನ್ನ ಬಹುಶಃ ಇದು ಮಾತು ಕೇಳಿದ್ರೆ ಬಹುಶಃ ಇವರು, ನಾನು ಅದೇ ಹೇಳ್ತಿದ್ದೀನಲ್ಲ, ವ್ಯಕ್ತಿ ಇರಬಹುದು, ಆದರೆ ಒಬ್ಬ ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಮಾತುಗಳನ್ನ ನುಡಿದಂತವರು ದೈವಾಂಶ ಸಂಭೂತ, ದೈವ ಸಂಭೂತ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ಇದೇ ರೀತಿ ಅನೇಕ ಜನ ತುಳುನಾಡಿನ ಸ್ನೇಹಿತರು ಹೇಳ್ತಾ ಇದ್ದಾರೆ. ನಾನು ಈ ದೇವರ ಬಗ್ಗೆ ಜಾಸ್ತಿ ನನಗೆ ಅರಿವಿಲ್ಲ, ಅದಕ್ಕೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ತುಳುನಾಡಿನ ಅನೇಕ ಜನ ತಜ್ಞರಿದ್ದಾರೆ, ಅವರು ಬರುವಂತಹ ದಿನಗಳಲ್ಲಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಅಣ್ಣಪ್ಪ ಸ್ವಾಮಿಯ ನಿತ್ಯ ನಿರಂತರ ಸೇವಕರು, ಅಣ್ಣಪ್ಪ ಸ್ವಾಮಿಯ ಆರಾಧಕರು ಮಹೇಶ್ ಶೆಟ್ಟಿ ತಿಮರೋಡಿಯವರು. ಅದೇ ರೀತಿ ಏನು ನಿರಂತರವಾಗಿ ಹೋರಾಟವನ್ನ ಅನೇಕ ಜನ ಇದನ್ನ ಗಮನಿಸ್ತಾ ಬಂದಿದ್ದಾರೆ. ಅವರು ಕೂಡ ತುಳುನಾಡಿನ ಅನೇಕ ಜನ ತಜ್ಞರಿದ್ದಾರೆ ಈ ಕುರಿತಾಗಿ. ತಮ್ಮಣ್ಣ ಶೆಟ್ಟಿ ಇರ್ಬೋದು, ಆನಂತರ ನಮ್ಮ ಸೋಮನಾಥ್ ನಾಯಕರು ಇರ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಎಲ್ರಿಗೂ ಕೂಡ. ನಾನು ಬರೀ ಈ ಪ್ರಕರಣಗಳ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ, ಕಾನೂನಿನ ಲೋಪದೋಷಗಳ ಬಗ್ಗೆ, ತನಿಖಾ ಲೋಪದೋಷಗಳ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಅರಿವಿದೆ, ಅಧ್ಯಯನದ ಅರಿವಿದೆ. ಬಟ್ ದೇವರ ಬಗ್ಗೆ ನನಗೆ ಅಷ್ಟೊಂದು ಅಧ್ಯಯನದ ಜ್ಞಾನ ಇಲ್ಲ. ಇನ್ನೊಬ್ರು ಹೇಳಿದ್ದನ್ನ ಕೇಳಿದ್ದೇನೆ, ಹಿಂಗಾಗಿ ಈ ವಿಷಯದಲ್ಲಿ ನಾನು ಪರ್ಫೆಕ್ಟ್ ಅಲ್ಲ. ದಯವಿಟ್ಟು ಅದಕ್ಕಾಗಿ ಯಾರು ನಮ್ಮ ತುಳುನಾಡಿನ ತಜ್ಞರಿದ್ದಾರೆ ಅವರು ಈ ಕುರಿತಾಗಿ ಮಾತಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಗುರುವಿನ ಅನುಗ್ರಹ ಆಗಿ ನಿಮ್ಮ ಸಾವನ್ನ ನಿಲ್ಲಿಸಿಬಿಟ್ಟಿತು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಮತ್ತು ಹಾಗಿದ್ದರೆ 1.5 ವರ್ಷಕ್ಕಿಂತ ಮೊದಲು ಕದ್ರಿ ಮಂಜುನಾಥ ಮೂಲ, ಅಂದ್ರೆ ಧರ್ಮಸ್ಥಳದ ಮೂಲ ಮಂಜುನಾಥ ಸ್ವಾಮಿಯ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ಅದು ಧರ್ಮಸ್ಥಳ ಅಲ್ಲ, ಅದು ಕದ್ರಿ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿನೂ ಕೂಡ ಅವ್ರು ಹೇಳ್ತಾರೆ ಕದ್ರಿ ಮಂಜುನಾಥ ಮೂಲ. ಅಲ್ಲಿಗೆ ಬೈಕ್ನಲ್ಲಿ ಹೋಗಿದ್ದು ನಾನೇ ಬೈಕ್ನಲ್ಲಿ ಹೋಗಿದ್ದೆ. ಎಲ್ಲಿಗೆ? ಮಂಜುನಾಥನ ಎದುರು ಬೈಕ್ ಕೊಂಡೋಗಿ ಅಲ್ಲಿ ಗರ್ಭಗುಡಿಯ ಒಳಗೆ ಬಾಗಿಲು ಹಾಕಿದರು ಎಂದು ಅಣ್ಣಪ್ಪ ಪಂಜುರ್ಲಿಯ ಎದುರು ಒಳಗೆ ಹೋಗಿ ಮೇಲೆ ಹಾರಿದವನು ನಾನೇ. ಈ ಘಟನೆ 1.5 ವರ್ಷದ ಹಿಂದೆ ನಡೆದಿತ್ತು ಅಂತ ಹೇಳ್ತಾರೆ. ಒಂದೇ ಒಂದು ಕೇಸ್ ಇಲ್ಲ, ಯಾವತ್ತೂ ಬಂದು ಇಲ್ಲಿ ಒಳಗೆ ಬಿಡಲಿಲ್ಲ ಅಂದ್ರೆ ಗಲಾಟೆ ಮಾಡ್ತೇನೆ. ನೋಡಿ ಅವ್ರು ಎಷ್ಟು ಅಂದ್ರೆ ಫರ್ಮ್ ಇದ್ದಾರೆ. ಅಕಸ್ಮಾತ್ ಅಂದ್ರೆ ಈ ತರ ಹಠವಾದಿಗಳು ಮತ್ತೆ ಬಹಳ ನಿಶ್ಚಲ ಮನಸ್ಸಿನಲ್ಲಿ ಇರುವಂತವ್ರು ಮಾತ್ರ, ಗಟ್ಟಿ ಮನಸ್ಸು ಇರುವಂತವ್ರು ಮಾತ್ರ ಈ ರೀತಿ ಮಾತಾಡ್ತಾರೆ. ನಾನು ನಮ್ಮ ದೇವರಗುಡ್ಡದಲ್ಲಿ, ಮೈಲಾರಲಿಂಗದಲ್ಲಿ ಗೊರಪ್ಪುಗಳು ಈ ತರ ಮಾತಾಡೋದನ್ನ ನಾನು ಕೇಳಿದ್ದೇನೆ.
ಬಹಳ ನಿಷ್ಠುರವಾಗಿ ಇರೋಂಥವ್ರು ಮಾತ್ರ ಈ ತರ ಪದಗಳನ್ನ ಬಳಸ್ತಾರೆ. ಅವ್ರು ಹೇಳ್ತಾರೆ, ಒಂದೇ ಒಂದು ಕೇಸ್ ಇಲ್ಲ ನನ್ನ ಮೇಲೆ, ನಾನು ಗಲಾಟೆ ಮಾಡ್ತೇನೆ. ಒಂದು ವೇಳೆ ನೀವು ನನಗೆ ಬರೋದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಗಲಾಟೆ ಮಾಡ್ತೇನೆ. ಹಿಂದೆನೂ ಮಾಡಿದ್ದೇನೆ, ಆದ್ರೆ ಒಂದು ಕೇಸು ನನ್ನ ಮೇಲೆ ಆಗಿಲ್ಲ. ಲಕ್ಷದೀಪೋತ್ಸವದಂದು ಬಂದು ಆಫೀಸಲ್ಲಿ ಗ್ಲಾಸ್ ಒಡೆದು ಹಾಕಿದ್ದೇನೆ. ಆಫೀಸ್ ಒಳಗಡೆ ಬಂದು ನಾನು ಗ್ಲಾಸ್ ಒಡೆದು ಹಾಕಿದ್ದೇನೆ, ಆದ್ರೂ ಒಂದೇ ಒಂದು ಕೇಸ್ ಇಲ್ಲ. 5 ವರ್ಷದ ಹಿಂದೆ SP ಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ದೇವಸ್ಥಾನ ಬಂದ್ ಮಾಡಬೇಕು ಅಂತ. ಆದ್ರೆ ಅವರು ನನ್ನನ್ನು ಹೀಗೆ ನೋಡಿದರು. ಇಲ್ಲಿ ದೇವಸ್ಥಾನ ಬಂದ್ ಮಾಡದಂದ್ರೆ ಇವ್ರೇನೋ ಹಾಳು ಮಾಡೋಕಂತಲ್ಲ. ಇಲ್ಲಿ ಈ ಮಾತು ಯಾಕೆ ಹೇಳ್ತಾರ ಅಂತ ಹೇಳಿದ್ರೆ, ಇಲ್ಲಿ ದೇವರು ಅಂತ ಹೇಳಿದ್ರೆ ಇಂತಲ್ಲಿ ನ್ಯಾಯ ಇರಬೇಕು. ನೆಕ್ಸ್ಟ್ ಹೇಳ್ತಾರೆ ನೋಡಿ, ಅದಕ್ಕೇನೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅವರು. ಯಾವುದಕ್ಕೂ ಕಾಲಾಯ ತಸ್ಮೈ ನಮಃ, ಪ್ರತಿಯೊಂದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತದೆ. ಎಲ್ಲಿ ಸತ್ಯ ಧರ್ಮ ಇರುತ್ತೋ ಅಲ್ಲಿ ಅಣ್ಣಪ್ಪ ಪಂಜುರ್ಲಿಯೂ ಇರುತ್ತಾನೆ, ಮಂಜುನಾಥನು ಇರುತ್ತಾನೆ. ಅವನನ್ನು ಎದರು ಹಾಕಿ ಯಾರೂ ಇಲ್ಲ. ಗೊತ್ತಾಯ್ತಲ್ವಾ ನೋಡಿ. ಅಂದ್ರೆ ದೇವಸ್ಥಾನ ಅವರು ಮತ್ತಿನ್ನು ಬೇರೆ ಬೇರೆ ರೀತಿ ಇವರು ಅಪಪ್ರಚಾರ ಮಾಡಬಹುದು, ದೇವಸ್ಥಾನ ಬಂದ್ ಮಾಡಕ್ ಬಂದ್ರು ಅಂತೇಳಿ ಅಲ್ಲ. ಇಲ್ಲಿ ಮಂಜುನಾಥ, ಎಲ್ಲಿ ಧರ್ಮ ಸತ್ಯ ಇದೆ ಅಲ್ಲಿ ಮಂಜುನಾಥ ಇರ್ತಾನೆ. ಆದ್ರೆ ಇಲ್ಲಿ ಧರ್ಮ ಸತ್ಯ ಅನ್ನೋದು ಇಲ್ವೇ ಇಲ್ಲಲ್ಲ. ಅದರ ಸಲುವಾಗಿ ಆ ಮತನ್ನ ಹೇಳ್ತಾರೆ ಅವರು. ಇಂದು ಶಿವರಾತ್ರಿಯ ಒಳಗೆ ಆಗಬೇಕು. ನಿಮಗೆ ಹಾಗೇನಾದ್ರೂ ಡೌಟ್ ಇದ್ರೆ ನಾಳಿದ್ದು ಸಂಕ್ರಾಂತಿ ಎಂದು ಅಣ್ಣಪ್ಪ ಪಂಜುರ್ಲಿಗೆ ನೇಮ ಕೋಲ ಮಾಡಿಸುವ. ಅಂದು ಕೂಡ ನಾನೇ ಬರ್ತೇನೆ. ನಿಮಗೇನಾದ್ರೂ ಡೌಟ್ ಇದ್ರೆ, ಅಂದ್ರೆ ಶಿವರಾತ್ರಿಯ ಒಳಗಡೆನೆ ನೀವು ಪಟ್ಟ ಬಿಟ್ಟುಕೊಡಬೇಕು. ಸ್ಟಾರ್ಟಿಂಗ್ ಹೇಳಿದಾರಲ್ಲ, ಶಿವರಾತ್ರಿಯ ಒಳಗಡೆನೆ ನೀವು ಪಟ್ಟವನ್ನ ಬಿಟ್ಟುಕೊಡಬೇಕು, ಶಿವರಾತ್ರಿಯ ಒಳಗೆ ಆಗಬೇಕು. ನಿಮಗೆ ಹಾಗೇನಾದ್ರೂ ಡೌಟ್ ಇದ್ರೆ ನಾಳಿದ್ದು ಸಂಕ್ರಾಂತಿ ಎಂದು ಅಣ್ಣಪ್ಪ ಪಂಜುರ್ಲಿಗೆ ನೇಮ ಕೋಲ ಮಾಡಿಸುವ. ಅಂದು ಕೂಡ ನಾನೇ ಬರುತ್ತೇನೆ. ಅವನಲ್ಲಿಯೇ ಕೇಳುವ, ತೀರ್ಮಾನ ಅಲ್ಲಿಯೇ ಕೊಡುವ. ಆಯ್ತಲ್ವಾ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅವರನ್ನ ದೈವಾಂಶ ಸಂಭೂತ ಅಂತ ಹೇಳುದು. ಇದರಲ್ಲಿ ಅವರು ಪದೇ ಪದೇ ಹೇಳ್ತಾರೆ, ಈ ಮಣ್ಣಿನಲ್ಲಿ ಸತ್ಯ ನ್ಯಾಯ ಉಂಟಾ. ಎಲ್ರಿಗೂ ಕೂಡ ಗೊತ್ತಾಗಿದೆ ಕಳೆದ ಸೌಜನ್ಯ ಪ್ರಕರಣದ ನಂತರ. ಅದರ ಮುಂಚೆನೂ ಕೂಡ ಸಾಕಷ್ಟು ಹೋರಾಟಗಳು ಆಗಿದ್ದು, ಅನೇಕರಿಗೆ ಗೊತ್ತಿತ್ತು ಇಲ್ಲಿ ಸತ್ಯ ಧರ್ಮ ನಿಂತು ಹೋಗಿದೆ. ಯಾಕಂತ ಹೇಳಿದ್ರೆ ನಿರಂತರ ಅತ್ಯಾಚಾರ, ನಿರಂತರ ಕೊಲೆಗಳು. ಇವ್ರೇನ್ ಮಾಡ್ತಾ ಬಂದ್ರು ನೋಡಿ. ಧರ್ಮಸ್ಥಳದಿಂದ ಇವರು ಬೆಳ್ತಂಗಡಿಗೆ ಹೋಗಬೇಕಾದ್ರೆ ಧರ್ಮಾಧಿಕಾರಿಗಳು ಅವರ ಕಾರಿನಲ್ಲಿ ಅವರೇ ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ, ಮುಂಚಿನ ದಿನಗಳಲ್ಲಿ ಅವರ ಒಂದು ಏನೋ ಪ್ರಾಯದ ದಿನಗಳಲ್ಲಿ, ಅಡಲ್ಟ್ಹುಡ್ ಅಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ಅವರ ಕಾರನ್ನ ಯಾರಾದ್ರೂ ಓವರ್ಟೇಕ್ ಮಾಡಿದರೆ ಆ ಕಾರನ್ನ ಅಲ್ಲೇ ರಸ್ತೆಯಲ್ಲಿ ಅಡ್ಡಗಟ್ಟಿ ಆ ಡ್ರೈವರನ್ನ ಹಿಗ್ಗಾಮುಗ್ಗ ಥಳಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವನು ಮಾಡಿದ್ದ ತಪ್ಪೇನು ಅಂತ ಹೇಳಿದ್ರೆ, ಇವರ ಕಾರನ್ನ ಓವರ್ಟೇಕ್ ಮಾಡಿದ್ದು ಅವನು ಮಾಡಿದಂತ ತಪ್ಪು, ಅಪರಾಧ. ಯಾಕಂತ ಹೇಳಿದ್ರೆ ಇವರೇ ದೇವರನ್ನ ಓವರ್ಟೇಕ್ ಮಾಡುದ ಅಂತ ಹೇಳಿ ನೂರಾರು ಜನರ ಕೊಲೆಗಳಾದವು, ಅತ್ಯಾಚಾರಗಳಾದವು. ಆದರೆ ಯಾವುದನ್ನು ಕೂಡ ಹೊರಗಡೆ ಬರುವುದಕ್ಕೆ ಬಿಡಲಿಲ್ಲ. ನಿರಂತರ ದಬ್ಬಾಳಿಕೆ ಆಯಿತು, ಭೂಕಬಳಿಕೆ ಆಯಿತು. ಅಷ್ಟೇ ಅಲ್ಲ, ಯಾರ್ಯಾರು ಪ್ರಶ್ನೆ ಮಾಡಿದ್ದಾರೆ ಅವರು ಎಲ್ಲರನ್ನೂ ಕೂಡ ಶೋಷಣೆ ಮಾಡಿ ಅವರ ವಿರುದ್ಧನೇ ಅಪಪ್ರಚಾರ ಮಾಡೋದು. ಈಗ ಮಾಡ್ತಾ ಇದ್ದಾರಲ್ಲ ನಮ್ಮ ಮೇಲೆ, ನಿರಂತರವಾಗಿ ಕೇಸ್ ಹಾಕೋದು. ಯಾರು ಪ್ರಶ್ನೆ ಮಾಡ್ತಾರೆ ಸತ್ಯವನ್ನ ಮುಚ್ಚಿಡೋದಕ್ಕೆ. ನೋಡಿ, ನಿನ್ನೆ ನ್ಯಾಯಾಲಯದಲ್ಲಿ ಇವ್ರು ಹೇಳ್ತಿದ್ರಲ್ಲ, ಇದು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ, ಆ ಚಿನ್ನಯ್ಯನ ಬಗ್ಗೆ, ಚಿನ್ನಯ್ಯನನ್ನ ಇವರೇ ಕರ್ಕೊಂಡು ಬಂದ್ರು, ಇವರೇ ಏನೋ ಮಾಡಿದ್ರು ಅಂತೇಳಿ. ನಿನ್ನೆ ಆ ಚಿನ್ನಯ್ಯ ಅವನೇ ಬಂದು, ಅಂದ್ರೆ ಅವನ ಜೊತೆಗೆ ಯಾರು ಇವರು ನೇಮಕ ಮಾಡಿದಂತಹ ದುಬಾರಿ ವಕೀಲ CV ನಾಗೇಶ್ ಜೊತೆಗೆ ಆ ಚಿನ್ನಯ್ಯ ತನ್ನ ಹೆಂಡತಿ ಜೊತೆಗೆ ಬರ್ತಾನೆ. ಅವ್ರ ಜೊತೆಗೆ ಆ ಅಡ್ವೊಕೇಟ್ ಜೊತೆಗೆ ಬರ್ತಾನ್ರಿ. ಯಾವ ಅಡ್ವೊಕೇಟು? ವೀರೇಂದ್ರ, ಆ ದೇವಸ್ಥಾನದ ವೀರೇಂದ್ರ ಜೈನ್. ಆ ದೇವಸ್ಥಾನದ ಟ್ರಸ್ಟಿನ ಮಾಲೀಕರು
ಅಪಾಯಿಂಟ್ ಮಾಡಿದಂತಹ ಲಾಯರ್ ಜೊತೆಗೆ ಚಿನ್ನಯ್ಯ ಬಂದು ಅವನ ಅಡ್ವೊಕೇಟ್ ಮುಖಾಂತರ ಇವರನ್ನೇ ಸಂತ್ರಸ್ತರನ್ನ ಮಾಡಿ, ದೇವಸ್ಥಾನದ ಮಾಲೀಕರನ್ನ ಸಂತ್ರಸ್ತರನ್ನ ಮಾಡಿ ಅಂತ ಹೇಳ್ತಾನೆ. ಬಹಳ ಸ್ಪಷ್ಟವಾಗಿ ಆಗತ್ತಲ್ಲ ಇದರಿಂದ ಯಾಕೆ ಉಲ್ಟಾ ಹೊಡೆದ ಅಂತ ಹೇಳಿ. ಅವನು ಯಾರ ಕಂಟ್ರೋಲ್ನಲ್ಲಿ ಇದ್ದಾನೆ ಈಗ? ಅವನು ಉಲ್ಟಾ ಹೊಡಿಬೇಕಾದ್ರೆ ಅವನನ್ನ ಯಾರು ಕಂಟ್ರೋಲ್ನಲ್ಲಿ ತಗೊಂಡಿದ್ದಾರೆ ಅಂತೇಳಿ. ಯಾವ ವ್ಯಕ್ತಿ ಇಲ್ಲಿ ಅತ್ಯಾಚಾರ ಕೊಲೆ ಆದಂತ ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತೇಳಿ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟಂತ ವ್ಯಕ್ತಿ 1.5 ತಿಂಗಳು ಆದ ನಂತರ ಅದೇ ನ್ಯಾಯಾಲಯಕ್ಕೆ ಹೋಗಿ ನಾನು ಸುಳ್ಳು ಹೇಳಿದ್ದೇನೆ ಅಂತ ಹೇಳಿದಂತಹ ವ್ಯಕ್ತಿ ನಿನ್ನೆ ಅವನದೇ ಅಡ್ವೊಕೇಟ್ ಮುಖಾಂತರ ಅಂದ್ರೆ ಸರ್ಕಾರಿ ಲೀಗಲ್ ಏನೋ ಹೆಲ್ಪ್ ಏಡ್, ಲೀಗಲ್ ಏಡ್ ಸೆಲ್ ಅಂತ ಇರ್ತದೆ ಪ್ರತಿ ಇದರಲ್ಲಿ. ಯಾರಿಗೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರ್ತಾರೆ, ಬಡವರು ಇರ್ತಾರೆ, ಸ್ವಂತ ಲಾಯರ್ನ ಎಂಗೇಜ್ ಮಾಡಕ್ ಆಗೋದಿಲ್ಲ, ಅವರಿಗೆ ಡಿಸ್ಟ್ರಿಕ್ಟ್ ಲೀಗಲ್ ಏಡ್ ಸೆಲ್ ನಿಂತರ ಅಡ್ವೊಕೇಟ್ ಅನ್ನ ಕೊಡ್ತಾರೆ, ಸರ್ಕಾರ ಕೊಡ್ತದೆ. ಆ ಅಡ್ವೊಕೇಟ್ ಹೇಳ್ತಾರೆ, ಈ ಚಿನ್ನಯ್ಯನ ಪರವಾದಂತಹ ಅಡ್ವೊಕೇಟು ಚಿನ್ನಯ್ಯ ಬರ್ತಾನೆ ಸಿ.ವಿ. ನಾಗೇಶ್ ಅವರ ಜೊತೆಗೆ. ಸಿ.ವಿ. ನಾಗೇಶ್ ಯಾರು? ವೀರೇಂದ್ರ ಜೈನ್ ದೇವಸ್ಥಾನದ ಟ್ರಸ್ಟ್ ನವರು ಎಂಗೇಜ್ ಮಾಡಿದಂತ ದುಬಾರಿ ವಕೀಲರು. ಅವರ ಜೊತೆಗೆ ಬಂದು ಹೇಳ್ತಾನೆ, ದೇವಸ್ಥಾನದ ಮಾಲೀಕರು ಯಾರಿದ್ದಾರೆ ಅವರು ಸಂತ್ರಸ್ತರು, ನಾವು ಸಂತ್ರಸ್ತರು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಆಗಿ ಇವನು ಹೇಳ್ತಾನೆ. ಇದರಿಂದ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಉಲ್ಟಾ ಹೊಡಿಸಿದ್ರು, ಅವನ್ನ ಯಾರ ಕಂಟ್ರೋಲ್ನಲ್ಲಿದ್ದಾನೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹುಶಃ ಇದನ್ನೆಲ್ಲ ಗಮನಿಸಿರ್ಬೇಕು ಆ ಮಹಾನುಭಾವ ಪುಣ್ಯಾತ್ಮ ವ್ಯಕ್ತಿ, ನಿನ್ನೆ ನೇರವಾಗಿ ಪ್ರಶ್ನೆ ಮಾಡಿದಂತ ವ್ಯಕ್ತಿ. ಸತ್ಯ, ಧರ್ಮ, ನ್ಯಾಯ ಇದೆಯಾ ಅಂತ ಹೇಳ್ಕೊಂಡು ನಿರಂತರವಾಗಿ ಕೊಲೆಗಳನ್ನ ಮಾಡಿ ಮೀಟರ್ ಬಡ್ಡಿ ದಂಧೆ ರೀ, ಪ್ರತಿ ವಾರ ಕಲೆಕ್ಟ್ ಮಾಡಿ ಸಾಯ್ತಾನೆ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತೀರಿ ಅಂತೇಳಿ. ಪುಣ್ಯಕ್ಕೆ ಜೆಫ್ರಿ ಎಸ್ಟೀನ್ ಏನಿದಾನಲ್ಲ, ದೊಡ್ಡ ಮಟ್ಟದಲ್ಲಿ ಇಡೀ ಜಗತ್ತಿನಾದ್ಯಂತ ಅತಿ ಗಣ್ಯ ವ್ಯಕ್ತಿಗಳ ಮುಖವಾಡವನ್ನ ಬಯಲು ಮಾಡ್ತಾ ಇದೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಬಹುಶಃ ಅವನ ಹತ್ರ ಯಾವುದೇ ದೇವಸ್ಥಾನ ಶೀಲ್ಡ್ಗೋಸ್ಕರ, ರಕ್ಷಣೆಗೋಸ್ಕರ ಯಾವುದೇ ದೇವಸ್ಥಾನನೋ ಚರ್ಚೋ ಇದ್ದಿದ್ದಿಲ್ಲ. ಇದ್ದಿದ್ರೆ ಬಯಲಾಗ್ತಾ ಇದ್ದಿದ್ದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಹತ್ಯೆಗಳು ಕೂಡ ಈ ಜೆಫ್ರಿ ಎಪ್ಸ್ಟೀನ್ ಫೈಲ್ನೇ ಹೋಲ್ತವೆ. ಬರುವಂತ ದಿನಗಳಲ್ಲಿ ಅದನ್ನು ನಾನು ವಿಶ್ಲೇಷಣೆ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಇವ್ರದೊಂದು ಅಡ್ಡೆ ಇದೆಯಲ್ಲ, ಮಸಾಜ್ ಪಾರ್ಲರ್, ನಿಸರ್ಗ ಚಿಕಿತ್ಸಾಲಯ ಅಂತ ಹೇಳ್ಕೊಂಡು, ಎಲ್ಲಿ ಸೌಜನ್ಯಾಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಲ್ಲಿಂದ ಕೆಲವು ಮೀಟರ್ಗಳಲ್ಲಿ ಎಸೆದು ಹಾಕಿದಾರಲ್ಲ, ಆ ಸ್ಥಳ, ಆ ಅಡ್ಡೆಯಲ್ಲಿ ನಿರಂತರವಾಗಿ ಅನೇಕ ಯಾವ ರೀತಿ ಆ ಎಪ್ಸ್ಟೀನ್ ಫೈಲ್ನಲ್ಲಿ, ಆ ಐಲ್ಯಾಂಡ್ನಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಹಿಂಸೆ ನೀಡ್ತಿದ್ರು, ಲೈಂಗಿಕ ಶೋಷಣೆ ನಡೀತಾ ಇತ್ತು. ಅದೇ ರೀತಿಯಲ್ಲಿನೇ ಈ ರಾಜ್ಯದ, ದೇಶದ ಅನೇಕ ರಾಜಕಾರಣಿಗಳು ಅಲ್ಲಿ ಬಂದು, ಸೆಲೆಬ್ರಿಟಿಗಳು ಅಲ್ಲಿ ಬಂದು ಚಿಕ್ಕ ಹೆಣ್ಣು ಮಕ್ಕಳ ಶೋಷಣೆ ಮಾಡಿದ್ದಾರೆ. ಆ ಶೋಷಣೆಗೆ ಒಳಗಾದಂತಹ ಅನೇಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಕೊಂದು ಬಿಸಾಡಿದ್ದಾರೆ. ಬರುವಂತ ದಿನಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದೆಲ್ಲವನ್ನು ಕೂಡ ಅನೇಕ ಜನ ಗಮನಿಸ್ತಾ ಇದ್ದಾರೆ. ನಾವು ಮಾತಾಡೋದಕ್ಕೆ ಅವಕಾಶ ಇದೆ, ನಾವು ಮಾತಾಡ್ತಾ ಇದ್ದೀವಿ. ಆದರೆ ಮಾತನಾಡದೇ ಇರುವಂತವರು, ತಮ್ಮ ಮುಖವನ್ನು ಬಹಿರಂಗವಾಗಿ ತೋರಿಸದೇ ಇರುವಂತವರು ಅನೇಕ ಜನ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕು, ಮತ್ತೆ ಸತ್ಯ ಧರ್ಮ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಅನೇಕ ಜನ ಎಲೆಮರೆಯ ಕಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ವ್ಯಕ್ತಿಯು ಕೂಡ ಒಬ್ಬರು. ಕೊನೆಯದು ನೋಡಿ, ಕೊನೆಯ ಲೈನ್ ಎಲ್ಲರೂ ಕೇಳಲೇಬೇಕು. ಇಷ್ಟೆಲ್ಲ ಹೇಳಿದ ಮೇಲೆ ಸೇವಕ, ಅವರ ಬಾಡಿ ಗಾರ್ಡ್ ಹೇಳ್ತಾನೆ, ಅಡ್ಡ ಬೀಳಿ ಅಂತ. ಅವ್ರಿಗೆ ನೋಡಿ, ನಾನು ಯಾಕೆ ಈ ವ್ಯಕ್ತಿಯನ್ನ ಈ ಧರ್ಮಾಧಿಕಾರಿ ಅಂತ ಅನಿಸ್ಕೊಳ್ತಾರಲ್ಲ, ನಕಲಿ ದೇವಮಾನವ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಇದಕ್ಕೆ. ಯಾವುದೇ ಸನಾತನ ಧರ್ಮದ ವ್ಯಕ್ತಿ, ಸನಾತನ ಧರ್ಮದಲ್ಲಿರುವಂತಹ ಅಥವಾ ಯಾವುದೇ ಧರ್ಮದ
ಧರ್ಮಗುರು ಬಲವಂತವಾಗಿ ಅಡ್ಡಬೀಳಿ ಕಾಲ ಸೇವೆ ಮಾಡಿ ಕಾಲ ಪೂಜೆ ಮಾಡಿ ಯಾರೂ ಬಲವಂತವಾಗಿ ಹೇಳುವುದಿಲ್ಲ. ಆದರೆ ಇಲ್ಲಿ ನಡ್ಕೊಂಡು ಬಂದಂತಹ ಪದ್ಧತಿ ಏನಂತ ಹೇಳಿದ್ರೆ, ಅಲ್ಲಿ ಬಂದಂತವ್ರಿಗೆ ಬಲವಂತವಾಗಿ ಹೇಳ್ತಾರೆ, ನೀವು ಅಡ್ಡ ಬೀಳಿ, ಅವ್ರ ಕಾಲು ಬೀಳಿ, ನಮಸ್ಕಾರ ಮಾಡಿ, ಅವ್ರ ಕಪ್ಪು ಕಾಣಿಕೆ, ಅವ್ರಿಗೆ ಆ ಕಾಣಿಕೆ ಕೊಡಿ, ಈ ಕಾಣಿಕೆ ಕೊಡಿ. ಅದಕ್ಕೆ ನಾನು ಹೇಳೋದು, ಇವರು ನಕಲಿ ದೇವಮಾನವ. ನಿಜವಾದ ದೇವಮಾನವ ಆದಂತಹ ನಡೆದಾಡುವ ದೇವರು ಆದಂತಹ ಶಿವಕುಮಾರ ಸ್ವಾಮಿಗಳು ಯಾವುದೇ ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿಗಳು ಯಾರಿಗೂ ಕಾಲು ಬಿಡಿ ಅಂತ ಹೇಳಿಲ್ಲ ರೀ. ಅವರು ಅವ್ರ ಬಾಡಿ ಗಾರ್ಡ್ ಇಟ್ಕೊಂಡಿಲ್ಲ, ಸೇವಕರನ್ನ ಇಟ್ಕೊಳ್ಳಿಲ್ಲ. ಆ ಸೇವಕರು ಯಾವತ್ತಿಗೂ ಕೂಡ ಅಡ್ಡ ಬೀಳಿ ಹೇಳಿಲ್ಲ. ಆದ್ರೆ ಇಲ್ಲಿ ಅವನ ಸೇವಕ ಇವ್ರಿಗೆ ಹೇಳ್ತಾನೆ ಅಡ್ಡ ಬೀಳಿ ಅಂತ. ಪರ್ಫೆಕ್ಟ್ ಉತ್ತರ ಕೊಡ್ತಾರೆ ಅವಾಗ. ಇದಕ್ಕೆ ಏನಂತ ಹೇಳ್ತಾರೆ, ಯಾರಿಗೆ ಅಡ್ಡ ಬೀಳಬೇಕು? ನಾನು ಮಂಜುನಾಥನಿಗೆ ಮಾತ್ರ ಅಡ್ಡ ಬೀಳೋದು, ಬೇರೆ ಯಾರಿಗೂ ಅಡ್ಡ ಬೀಳುವುದಿಲ್ಲ. ನೋಡಿ, ಈ ಮಾತಿನಿಂದ ನಮಗ ಅರ್ಥ ಆಗಬೇಕು, ಈ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಯಾರು ಇದ್ದಾರೆ, ಸಾಮಾನ್ಯದವರಲ್ಲ. ಯಾಕಂತ ಹೇಳಿದ್ರೆ ಇದು ಅನಿರೀಕ್ಷಿತವಾದಂತಹ ಸನ್ನಿವೇಶ. ಅಡ್ಡ ಬೀಳಿ ಅಂತ ಹೇಳಿದ್ರೆ ಟಕ್ಕನೆ ಹೇಳ್ತಾರ ಅವರು. ಯಾರಿಗೆ ಅಡ್ಡ ಬೀಳುವುದು? ನಾನು ಮಂಜುನಾಥ ಸ್ವಾಮಿಗೆ ಮಾತ್ರ ಅಡ್ಡ ಬೀಳ್ತೇನೆ. ಇದರಿಂದ ಇನ್ನೂ ಒಂದು ಸತ್ಯ ನಮಗ್ ಗೊತ್ತಿತ್ತು, ಆದ್ರೆ ಜನರಿಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದವರು, ಉತ್ತರ ಕರ್ನಾಟಕದವರು ಬಹಳ ಮುಗ್ಧರು. ಏನ್ ಹೇಳ್ಕೊಂಡು ಬಂದ್ರೆ ಇವರು ಕಳೆದ 50 ವರ್ಷದಿಂದ, ಅನೇಕ ದಶಕಗಳಿಂದ ಇವರೇ ನಡೆದಾಡುವ ಮಂಜುನಾಥ, ಇವರೇ ಮಾತನಾಡುವ ಮಂಜುನಾಥ ಸ್ವಾಮಿ ಇವರದೇ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾನೆ. ಇವ್ರು ಹೇಳಿದ್ದನೇ ನ್ಯಾಯ, ಇವ್ರು ಹೇಳಿದ್ದೇ ಸತ್ಯ, ಇವರೇ ನ್ಯಾಯಾಲಯ, ಇವರೇ ನ್ಯಾಯಾಲಯಕ್ಕಿಂತ ದೊಡ್ಡವರು, ಇವರೇ ಸಂವಿಧಾನಕ್ಕಿಂತ ದೊಡ್ಡವರು ಅಂತ ಹೇಳಿ ಜನರನ್ನ ಮಂಗ ಮಾಡಿ ಯಾರಾದ್ರೂ ದೂರು ಕೊಡಕ್ ಹೋದ್ರೆ ದೂರು ಕೊಡಬಾರದು. ನೀವು ನಡೆದಾಡುವ ಮಂಜುನಾಥನ ಆದೇಶ ಆಗಿದೆ, ದೇವಸ್ಥಾನಕ್ಕೆ ಅಪಪ್ರಚಾರ ಆಗಿದೆ, ಕಾಣೆ ಆದ್ರೆ ದೂರು ಕೊಡಬಾರದು, ಕೊಲೆ ಆದ್ರೆ ದೂರು ಕೊಡಬಾರದು, ಅತ್ಯಾಚಾರ ಆದ್ರೆ ದೂರು ಕೊಡಬಾರದು. ದೂರು ಕೊಟ್ರೆ ವಾಕಿಂಗ್ ಮಂಜುನಾಥ, ಟಾಕಿಂಗ್ ಮಂಜುನಾಥ ಸಿಟ್ಟಾಗ್ತಾನೆ ಅಂತ ಹೇಳಿ ಹೆದರ್ಸಿ ಹುಚ್ಚರನ್ನ ಮಾಡಿ ಜನರನ್ನ ಮರಳ ಮಾಡಿ ಮಂಗ ಮಾಡಿ, ಅದು ಯಾರನ್ನ? ಭಕ್ತರೇ, ದೇವಸ್ಥಾನವನ್ನು ನಂಬಿಕೊಂಡು ಬಂದಂತ ಭಕ್ತರನ್ನೇ ಮೂರ್ಖರನ್ನಾಗಿ ಮಾಡಿದ್ರು. ಏನಂತ? ನಾನೇ ಮಂಜುನಾಥ, ಟಾಕಿಂಗ್ ಮಂಜುನಾಥನು ನಾನೇ, ವಾಕಿಂಗ್ ಮಂಜುನಾಥನು ನಾನೇ. ಅದಕ್ಕೆ ಇವ್ರು ಹೇಳ್ತಾರಲ್ಲ, ಮಂಜುನಾಥ ಬೇರೆ, ಮಂಜುನಾಥ ಸ್ವಾಮಿ ಬೇರೆ, ಈ ವ್ಯಕ್ತಿ ಅಲ್ಲ ಅನ್ನೋ ಅರ್ಥದಲ್ಲಿ ನಾನು ಇವ್ರಿಗೆ ಯಾಕೆ ಕಾಲು ಬೀಳಬೇಕು ಅಂತ ಬರೋಬ್ಬರಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಎಷ್ಟೇ ಬಾಯಿ ಮುಚ್ಚಾಕ್ ನೋಡಿದ್ರು ಒಂದು ಗಮನಿಸಿ. ಇದರಲ್ಲಿ ನಾನು ಗಮನಿಸಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನೀವು ಗಮನಿಸಿರ್ತೀರಿ. ಒಂದು ವೇಳೆ ಇವರ ಮನಸ್ಸಿನಲ್ಲಿ ಇವರು ಸಂತ್ರಸ್ತರು, ನಾವೇನೋ ಅಪಪ್ರಚಾರ ಮಾಡಿ ಇವ್ರನ್ನ ಹಾಳು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಏನಾಗ್ತಿತ್ತು ಹೇಳಿ? ಇವ್ರ ತಲೆಯಲ್ಲಿ ಹಂಗೆ ನಿಜವಾಗ್ಲೂ ಅವರು ಸಂತ್ರಸ್ತರೇ ಆಗಿದ್ರೆ ಹೇಳ್ಬೇಕಾಗಿತ್ತಲ್ಲ, ನಾವು ಸಂತ್ರಸ್ತರು ರೀ, ನಾವು ಸಂತ್ರಸ್ತರು. ಕೋರ್ಟಲ್ಲಿ ನಿನ್ನೆನೆ ಹೇಳಿದಾರಲ್ಲ, ಅಷ್ಟು ಲಾಸ್ ಆಯ್ತು, ಫೈನಾನ್ಷಿಯಲಿ ಲಾಸ್ ಆಯ್ತು ನಮಗೆ, ಭಕ್ತರು ಬರ್ತಾ ಇಲ್ಲ. ಭಕ್ತರು ಬರದೇ ಇರೋದಕ್ಕೂ ಲಾಸಿಗೆ ಏನ್ರಿ ಹೇಳಿ? ಭಕ್ತರು ಬಂದ್ರೆ ಹುಂಡಿಗೆ ದುಡ್ಡು ಹಾಕ್ತಾರೆ, ಹುಂಡಿಗೆ ದುಡ್ಡಿಲ್ಲ, ಹಿಂಗಾಗಿ ಫೈನಾನ್ಷಿಯಲ್ ಲಾಸ್ ಅಂತ ಹೇಳ್ತಾರೆ ಅಡ್ವೊಕೇಟ್ ಮುಖಾಂತರ. ಇಲ್ಲಿ ಹೇಳ್ಬೇಕಾಗಿತ್ತು ನೋಡಿ. ಯಾವತ್ತಿಗೂ ಕೂಡ ಅನಿರೀಕ್ಷಿತವಾಗಿ ಸನ್ನಿವೇಶಗಳು ಎದುರಾದಾಗ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಮಾತುಗಳು ಬಂದಾಗ ಮನಸ್ಸಿನಲ್ಲಿ ನಿಜಾನೇ ಬರ್ತದೆ. ಇವ್ರು ಹೇಳಬಹುದಾಗಿತ್ತಲ್ಲ, ವೀರೇಂದ್ರ ಜೈನ್ ನಡೆದಾಡುವ ದೇವರು ಅಂತ ತಿಳ್ಕೊಂಡವ್ರು ಪಟ್ಟದಲ್ಲಿ ಕುಂತಾಗ ಹೇಳ್ಬಹುದಾಗಿತ್ತಲ್ಲ, ನಮ್ಮ ಮೇಲೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದಾಗಿತ್ತು. ಒಂದೇ ಒಂದು ಮಾತು ಬರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿನೂ ಕೂಡ ಅಳುಕು ತಳಕು ಹಾಕ್ತಾ ಇದೆ. ಹಿಂಗಾಗಿ ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು. ಅವ್ರು ಹೇಳ್ತಾರೆ, ಬನ್ನಿ ಭೂತಕೋಲಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಎಷ್ಟೋ ಸಾರಿ ಹೇಳಿದ್ದೇವೆ, ಕರೀರಿ ನಮ್ಮನ್ನು, ನಾವು ಏನು ಹೇಳಬೇಕು ಅದನ್ನು ಹೇಳ್ತೇವೆ.
ಇವರೇ ಕೊಲೆಗಡಕರು, ಇದೇ ಕುಟುಂಬದವರೇ ಕೊಲೆಗಡಕರು. ಅಷ್ಟೇ ಅಲ್ಲ, ಪ್ಯಾರಾನಾಯ್ಡ್ ಸೆಕ್ಷುವಲ್ ಹಂಟರ್ಸ್, ಸೆಕ್ಷುವಲ್ ಪ್ರಿಡೇಟರ್ಸ್ ಇವರು. ಇವರ ತಮ್ಮನ ಮಕ್ಕಳು. ಖಂಡಿತ ಹೇಳ್ತೇವೆ, ದೈವದ ಮುಂದೆ ನಿಂತ್ಕೊಂಡು ಹೇಳಿಯೇ ಹೇಳ್ತೀವಿ. ಇವರು ಬಂದು ಹೇಳಿ, ನನ್ನ ತಮ್ಮನ ಮಗ ಸಾಚಾ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ. ಯಾಕೆ ಮಾಡಕ್ಕಾಗ್ತಾ ಇಲ್ಲ? ಧರ್ಮಸ್ಥಳ ದೇವಸ್ಥಾನದ ವೈಶಿಷ್ಟ್ಯತೆ ಅದಲ್ವಾ? ಕೋರ್ಟು ಕಚೇರಿ ಅವಶ್ಯಕತೆ ಇಲ್ಲ ಅಲ್ವಾ? ದೈವದ ಮುಂದೆ ನಿಂತು ಹೇಳಿದ್ರೆ ಆಯ್ತಲ್ವಾ? ನಾವು ರೆಡಿ ಇದ್ದೇವೆ. ಇವತ್ತು ಆ ದೈವಾಂಶ ಸಂಭೂತ ವ್ಯಕ್ತಿಯೇ ಹೇಳಿದಾರಲ್ಲ, ನಾನು ಯಾಕೆ ಪದೇ ಹೇಳ್ತಾ ಇದ್ದೇನೆ, ಅವರು ದೈವಾಂಶ ಸಂಭೂತ ವ್ಯಕ್ತಿಯೇ ಇರಬೇಕು. ಅವ್ರು ಯಾರು ಅಂತ ಗೊತ್ತಾಗಿಲ್ಲ ಇದುವರೆಗೂ, ಬಹುಶಃ ಇವತ್ತು ನಾಳೆ ಗೊತ್ತಾಗಬಹುದು ಅಂತ ಅನ್ಕೊಂಡಿದ್ದೀನಿ. ಆದರೆ ಸತ್ಯವನ್ನು ಮುಚ್ಚಿಡಕ್ಕಾಗಲ್ಲ. ನಾವೆಲ್ಲರೂ ಕೂಡ ಮಾನವರು. ಪದೇ ನಾನು ಹೇಳ್ತಾ ಇರ್ತೇನೆ, ನಾವು ಬರೀ ಯಂತ್ರಗಳು ಮಾತ್ರ. ನಮ್ಮಿಂದನೇ ಹೋರಾಟ ನಡೀತಾ ಇದೆ. ನಾವೇ ಅಹಂಕಾರ ನಮ್ಮಲ್ಲಿ ಇಲ್ಲ. ಅಹಂಕಾರ ಇಟ್ಕೊಂಡು ಯಾರೂ ಇದರಲ್ಲಿ ಬರಬೇಡಿ. ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ ನಾನು. ಮಹೇಶ್ ಶೆಟ್ಟಿ ತಿಮುರೋಡಿಯವರು ಯಾಕೆ ಈ ಹೋರಾಟದ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಸೌಭಾಗ್ಯ ಬಂತು ಅಂತ ಹೇಳಿದ್ರೆ, ಸತ್ಯನಿಷ್ಠವಾಗಿದ್ದಾರೆ. ಇಲ್ಲಿ ದುರಹಂಕಾರ ಇಟ್ಕೊಂಡು ಇನ್ನು ಕೆಲವೊಬ್ರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಹಾಳು ಮಾಡಿಬಿಡ್ತೀನಿ, ನನಗೆ ಅದನ್ನ ಮಾಡಿ ಇದನ್ನ ಮಾಡಿ, ಅದರಿಂದ ಇನ್ನು ಕೆಲವೊಬ್ರು ಸೌಜನ್ಯ ಹೋರಾಟಗಾರರು ಆತಂಕಕ್ಕೊಳಗ್ಬಿಡ್ತಾರೆ, ಹಾಳು ಮಾಡಿಬಿಡ್ತಾರಂತೆ. ಒಂದು ತಿಳ್ಕೊಳ್ಳಿ, ಸೌಜನ್ಯ ಹೋರಾಟ ಮನುಷ್ಯರು ನಾವು ಕಟ್ಟಿದ್ದಲ್ಲ. ಆ ಒಂದು ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ. ಆ ಶಕ್ತಿಯಿಂದ ಈ ಹೋರಾಟ ಕಟ್ಟಿತ್ತು. ಈ ಹೋರಾಟ ಹಾಳು ಮಾಡೋದಕ್ಕೆ ಯಾವನಿಂದನೂ, ಯಾವ ವ್ಯಕ್ತಿಯಿಂದನೂ ಕೂಡ ಸಾಧ್ಯ ಇಲ್ಲ. ಆ ಒಂದು ಶಕ್ತಿ ದೇವ್ರನ್ನ ನಂಬೋರು ದೇವರು ಅನ್ನಿ, ದೈವನವನ್ನ ನಂಬೋರು ದೈವ ಅಂತೇಳಿ, ಅಥವಾ ಪ್ರಕೃತಿ ಅಂತ ಹೇಳಿ, ಯಾರನ್ನೂ ನಂಬದೇ ಇರುವಂತಹ ನಾಸ್ತಿಕರು ಇದು ಮನುಷ್ಯನ ಪ್ರಯತ್ನವೇ ಅನ್ನಿ, ಏನಾದರೂ ಆಗಲಿ ಮನುಷ್ಯನ ಪ್ರಯತ್ನದಲ್ಲಿಯೂ ಕೂಡ ಆ ಶಕ್ತಿ ಇರ್ತದೆ. ಆ ಶಕ್ತಿ ಇದನ್ನ ಕಾಪಾಡ್ತಾ ಇದೆ. ಅದಕ್ಕೆ ನಿನ್ನೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವಿಡಿಯೋ ನೋಡಿದಾಗ ಆ ವ್ಯಕ್ತಿ ಹೇಳಿದ್ದು ನೆನಪಾಗ್ತದೆ. ಇದು ಬೆಳಕಲ್ಲ, ದರ್ಶನ, ದೌರ್ಜನ್ಯದ ದರ್ಶನ. ಅದು ನಿಲ್ಲಲೇಬೇಕು, ನಿಂತೇ ನಿಲ್ಲುತ್ತೆ. ದೈವ ಏನಾದರೂ ಕೊನೆಯ ಎಚ್ಚರಿಕೆ ಕೊಟ್ಟತಾ ಅದನ್ನ ನಾವು ಕಾದು ನೋಡೋಣ. ಹಂಗಂಥೇಳಿ ದೈವನೇ ಎಲ್ಲಾ ಮಾಡುತ್ತೆ ಅಂಥೇಳಿ ನಾವ್ಯಾರು ಕೂಡ ಸೋಮಾರಿಗಳ ಆಗೋದು ಬೇಡ. ನಮ್ಮ ಮಾನವ ಪ್ರಯತ್ನ, ನಾವು ಜನಸಾಮಾನ್ಯರ ಪ್ರಯತ್ನ ಇದೇ ರೀತಿ ನಿರಂತರವಾಗಿ ಸಾಗಲಿ. ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ. ಪ್ರತಿಫಲ ಏನು ಸಿಗುತ್ತೋ ಅದು ಆ ಸೌಜನ್ಯ ಶಕ್ತಿಗೆ ಬಿಟ್ಟಿದ್ದು, ಆ ದೈವಕ್ಕೆ ಬಿಟ್ಟಿದ್ದು, ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ, ದಯವಿಟ್ಟು ಈ ಒಂದು ವಿಶ್ಲೇಷಣೆ, ಇದರ ಯಥಾವತ್ತಾಗಿ ಕನ್ನಡ ಅನುವಾದವನ್ನ ನನ್ನ ಇನ್ಸ್ಟಾಗ್ರಾಮ್ನಲ್ಲಿನೂ ಕೂಡ ಹಾಕೊಂಡಿರ್ತೇನೆ. ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಯಾಕಂತ ಹೇಳಿದ್ರೆ ಟಿವಿ ಚಾನಲ್ ಅವ್ರು ಇದನ್ನ ಹೇಳಲ್ಲ ರೀ. ಅವ್ರು ಯಾಕೆ ಹೇಳ್ತಾರೆ? 74 ಇವ್ರು ಏನಾದರೂ ಈ ವ್ಯಕ್ತಿ ಇದು ಧರ್ಮಾಧಿಕಾರಿ ಅನ್ನೋರಿಗೆ ಧರ್ಮ ನಿಷ್ಠೆಯ ಒಂದು ಕರ್ತವ್ಯ ಪ್ರಜ್ಞೆ ಇದ್ರೆ ಒಂದೇ ಒಂದು ಮಾತು ಸೌಜನ್ಯಾಳ ಮನೆಗೆ ಹೋಗಿ ಸಾಂತ್ವನ ಹೇಳಲಿಲ್ಲ, ಪದ್ಮಲತಾ ಮನೆಗೆ ಹೇಳಿ ಹೋಗಲಿಲ್ಲ. 74 ಶವಗಳ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಆಗಬೇಕಾದ್ರೆ ಅದು ತನಿಖೆ ಆಗಬೇಕು ಅಂತ ಒಂದೇ ಒಂದು ಮಾತು ಆಡಿಲ್ಲ, ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಆ ಹೇಳಿಕೆ ಕೊಡದು ಹೋಗ್ಲಿ, ಅದರ ಬಗ್ಗೆ ಪ್ರಚಾರ ಮಾಡಬೇಡಿ ಅಂತ ಹೇಳಿ ಟಿವಿ ಚಾನಲ್ ಹೇಳಿ ಬಂದು ಮುಟ್ಟಿದ್ದಾರೆ. ಆದರೆ ಆ ಶಕ್ತಿಯ ಮಾತನ್ನ, ಬಾಯಿಯನ್ನ ಮುಚ್ಚಕ್ಕೆ ಇವ್ರ ಕಡೆಯಿಂದ ಆಗಲ್ಲ. ತಮ್ಮೆಲ್ಲರ ಒಂದು ಸಹಕಾರ, ಬೆಂಬಲ, ಎಲ್ಲಾ ದೌರ್ಜನ್ಯಗಳ ಪ್ರತಿಬಿಂಬ ಆಗಿರುವಂತಹ ಸೌಜನ್ಯ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.